ಹಾಯ್, ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ. ಪ್ರಿಯ ದೇವ ಮಗುವೆ, ಇಂದು ನೀನು ಭಯದಲ್ಲಿ ಜೀವಿಸ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಅಭದ್ರತೆ ಕಾಣ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಏನಾಗ್ತದೋ ಎಂಬ ಭಯಂಕರವಾದ ಕಳವಳ, ಚಿಂತೆ, ಅಲೆದಾಟ ನಿನ್ನ ಜೀವನದಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ಯಾ? ಪ್ರಿಯ ದೇವ ಮಗುವೆ, ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ನಿನ್ನ ಜೀವಿತಕ್ಕಾಗಿ ನೀನು ಬಹಳಷ್ಟು ಭಯಪಟ್ಟು ಬಹಳಷ್ಟು ಹೋರಾಡ್ತಾ ಇದೀಯಾ. ನಿನ್ನ ಜೀವನದಲ್ಲಿ ಭಯಪಟ್ಟು ಏನು ಮಾಡ್ಲಿಕ್ಕಾಗದೆ, ಎಲ್ಲೋ ಹೋಗ್ಲಿಕ್ಕಾಗದೆ, ಯಾರನ್ನು ನೋಡ್ಲಿಕ್ಕಾಗದೆ ನೀನು ಕಂಗಾಲಾಗಿ ಒಂಟಿಯಾಗಿ ನಿಂತಿದ್ದೀಯಾ. ಪ್ರಿಯ ದೇವ ಮಗುವೆ, ಭಯ ನಿನ್ನ ಜೀವನದ ಎಲ್ಲಾ ಸಂಗತಿಗಳನ್ನ ಅಂತ್ಯಗೊಳಿಸುವಂತ ಒಂದು ಸೈತಾನನ ಆಯುಧವಾಗಿದೆ. ಪ್ರಿಯ ದೇವ ಮಗುವೆ, ನಮ್ಮ ಜೀವನದಲ್ಲಿ ಭಯ ಅನ್ನುವಂಥದ್ದು ಸರ್ವೇ ಸಾಧಾರಣವಾಗಿ ಆವರಿಸಿಕೊಳ್ತದೆ. ಭಯ ಅಂದ್ರೆ ಏನು? ಭಯ ಅಂದ್ರೆ ನನ್ನ ಜೀವನದಲ್ಲಿ ಮುಂದೆ ಏನು ಆಗ್ತದೆ ಎಂಬುದಾಗಿ ತಿಳಿದೇ ಇದ್ದಾಗ ಆ ತಿಳಿಯದೇ ಇರುವಂತ ವಿಷಯಕ್ಕೆ ನಮ್ಮ ಮಿದುಳಲ್ಲಿ ರಿಯಾಕ್ಟ್ ಆಗುವಂತ ಒಂದು ಕಳವಳವೇ ಭಯ ಆಗಿರ್ತದೆ. ಭಯ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಏನೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾವು ಎದ್ದೇಳದ ಹಾಗೆ ಅದು ನಮ್ಮ ನಿಲ್ಲಿಸೋದಕ್ಕೆ ಪ್ರಯತ್ನಿಸ್ತದೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಈ ಭಯದಲ್ಲಿ ಈ ಭಯ ಹೋಗಲಾಡಿಸೋದು ಹೇಗೆ ಎಂಬುದಾಗಿ, ಈ ಭಯಕ್ಕಾಗಿ ದೇವರು ಏನ್ ಮಾಡ್ತಾರೆ ಎಂಬುದಾಗಿ ಇವತ್ತು ನಾವು ದೇವರ ವಾಕ್ಯದ ನೆರಳಲ್ಲಿ ಕಲಿತುಕೊಳ್ಳೋಣ್ರಿ. ನಮ್ಮ ಬೈಬಲ್ ಅನ್ನ ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯಕ್ಕೆ ತಿರುಗಿಸೋಣ್ರಿ. ಅದರಲ್ಲಿ 1, 2, 3 ವಚನಗಳನ್ನ ನಾವಿಂದು ಧ್ಯಾನ ಮಾಡಿಕೊಳ್ಳಿಕ್ಕಿದೆ. 1ನೇ ವಚನ ಹೇಳ್ತದೆ, ನಮ್ಮ ಆಶ್ರಯವೂ ಬಲವೂ ಆಗಿರುವ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಕೀರ್ತನೆ 46 1ನೇ ವಚನದಲ್ಲಿ ಬರೆಯಲ್ಪಟ್ಟಂತ ವಿಷಯ, ಕೀರ್ತನೆಗಾರನಿಗೆ ಯಾರಾದ್ರೂ ಆ ವಾಕ್ಯವನ್ನ ಹೇಳಿರ್ಬೇಕು, ಇಲ್ಲದೆ ಹೋದ್ರೆ ಅವನ ಜೀವನದಲ್ಲಿ ಅದನ್ನ ಅನುಭವಿಸಿರ್ಬೇಕು. ನೋಡಿ, ಯಾರಾದ್ರೂ ಹೇಳಿದ್ದನ್ನ ಕೇಳಿದಂತ ವ್ಯಕ್ತಿಗಳು ಅದನ್ನ ಇನ್ನೊಬ್ಬರಿಗೆ ಹೇಳ್ಬೋದು, ಆದ್ರೆ ಅದನ್ನ ಭದ್ರವಾಗಿ ಲಿಖಿತ ರೂಪದಲ್ಲಿ ಬರೆದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಲಿಖಿತ ರೂಪದಲ್ಲಿ ಬರೆದು ಕೊಡಲ್ಪಟ್ಟಿದೆ, ದೇವರ ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಇದು ಒಂದು ಅನುಭವ ಆಗಿರುತ್ತೆ ಎಂಬುದಾಗಿ ನಾನು ಬಲವಾಗಿ ನಂಬ್ತೇನೆ. ಜಾಗ್ರತೆ ಕೇಳಿಸ್ಕೊಳ್ರಿ. 1ನೇ ವಚನದಲ್ಲಿ ಆಶ್ರಯವೂ ಬಲವೂ ಆಗಿರುವ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಂತೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಆಶ್ರಯವು ಅಂದ್ರೆ ಕೇಡಾದದ್ದು ಏನೂ ಮೇಲೆ ಬಾರದ ರೀತಿಯಲ್ಲಿ ತಡೆಯುವುದೇ ಆಶ್ರಯ ಎಂಬುದಾಗಿ. ಬಲ ಎಂಬುದಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ನಡೆಸುವಂತದ್ದೇ ಬಲ ಎಂಬುದಾಗಿ ಅದರ ಅರ್ಥ. 46ನೇ ಕೀರ್ತನೆ 2ನೇ ವಚನಕ್ಕೆ ಬಂದಾಗ ಅಲ್ಲಿ ಹೇಳ್ತದೆ, ಆದದ್ದರಿಂದ ಅಂದ್ರೆ 1ನೇ ವಚನದಲ್ಲಿ ಹೇಳಲ್ಪಟ್ಟಂತೆ ಆಶ್ರಯವೂ ಬಲವೂ ಆಗಿರುವ ದೇವರು ಇಕ್ಕಟ್ಟಲ್ಲಿ ವಿಶೇಷ ಸಹಾಯಕನಾಗಿರೋದ್ರಿಂದ ಭೂಮಿಯು ತೆಗೆಯಲ್ಪಟ್ಟರು, ಬೆಟ್ಟಗಳು ಸಮುದ್ರದ ಮಧ್ಯಕ್ಕೆ ಒಯ್ಯಲ್ಪಟ್ಟರು. 3ನೇ ವಚನ, ಸಮುದ್ರದ ನೀರು ಘೋಷಿಸಿದರು, ಸಮುದ್ರದ ಅಲೆಗಳಿಂದ ಬೆಟ್ಟಗಳು ಅಲೆದಾಡಿದ್ರು, ಕಂಗಾಲಾದ್ರು. ಸಮುದ್ರದ ಅಲೆಗಳ ಬಡಿತಕ್ಕೆ ಬೆಟ್ಟಗಳು ಕದಲಿದ್ರು ಸಹ ನಾವು ಭಯಪಡೆವು ಎಂಬುದಾಗಿ. ಭೂಮಿ ತೆಗೆಯಲ್ಪಟ್ರು, ಭೂಮಿ ತೆಗೆದು ಬೆಟ್ಟಗಳು ಸಮುದ್ರದ ಮಧ್ಯಕ್ಕೆ ಒಯ್ಯಲ್ಪಟ್ರು. ಸಮುದ್ರದ ಮಧ್ಯದಲ್ಲಿ ಒಯ್ಯಲ್ಪಟ್ಟಂತ ಬೆಟ್ಟಗಳಿಗೆ ನೀರಿನ ಘೋಷದಿಂದ ಸಮುದ್ರಗಳು ಬಡಿಯಲ್ಪಟ್ಟರು, ನಾವು ಭಯ ಪಡಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ, ಬಹಳ ಜಾಗ್ರತೆ ಕೇಳಿಸ್ಕೊಳ್ರಿ. ಪ್ರಿಯ ದೇವ ಮಕ್ಕಳೇ, ಈಗ ಇಲ್ಲಿರುವಂತ ಕೀರ್ತನೆಗಾರನು ಎಲ್ಲಿ ಭಯ ಪಡಲ್ಲ ಅಂತ ಹೇಳ್ತಾ ಇದ್ದಾನೆ? ಭೂಮಿ ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ, ಬೆಟ್ಟಗಳು ಮುಳುಗಿ ಹೋಗುವಂತ ಸ್ಥಿತಿಯಲ್ಲಿ, ಬೆಟ್ಟಗಳು ಅಲ್ಲಾಡುವಂತ ಸ್ಥಿತಿಯಲ್ಲಿ, ಅಂದ್ರೆ ಒಂದು ಮಾತ್ರ ಹೇಳ್ಬೇಕಂದ್ರೆ ಲೋಕದಲ್ಲಿರುವಂತ ಎಲ್ಲಾ ರೀತಿಯ ಸಂಗತಿಗಳು ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ನಾವು ಭಯ ಪಡಲ್ಲ ಎಂಬುದಾಗಿ ಹೇಳ್ತಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ. ನಾವೆಲ್ಲರೂ ಒಂದೊಂದು ಸಮಸ್ಯೆಗಳನ್ನ ಎದುರಿಸಲಿಕ್ಕೆ 1000 ಭಯದಲ್ಲಿ ನಾವು ಬಿದ್ದು ಹೋಗ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ವಿರೋಧಗಳು, ಹೋರಾಟಗಳು, ಕಂಗಾಲುಗಳು, ಕಣ್ಣೀರುಗಳು ನಮ್ಮ ಜೀವನದಲ್ಲಿ ಬಂದಾಗ, ಸವಾಲುಗಳು ನಮ್ಮ ಜೀವನದಲ್ಲಿ ಬಂದಾಗ ನಾವು ಭಯ ಬಿದ್ದು ಹೋಗ್ತೇವೆ. ನಾವು ಇಂದು ನಮ್ಮ ಜೀವಿತಕ್ಕೆ ಬೇಕಾದಂತ ಸಂಗತಿಗಳನ್ನ ಜಯಿಸಲಿಕ್ಕೆ ಆಗದೆ ಭಯದಲ್ಲಿ ಮುಳುಗಿ ಹೋಗಿದ್ದೇವೆ. ಆದ್ರೆ ಇಲ್ಲಿರುವಂತ ಕೀರ್ತನೆಗಾರನು ತನ್ನ ನಂಬಿಕೆಯ ಜೀವಿತವನ್ನ, ತನ್ನ ಧೈರ್ಯದ ಜೀವಿತವನ್ನ ತೆಗೆದುಕೊಂಡು ಹೋಗಿದ್ದಾನೆ. ಗೊತ್ತಾ ನಿಮ್ಗೆ? ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಒಬ್ಬ ಮನುಷ್ಯನಿಗೆ ಭೂಮಿಯ ಮೇಲೆ ನೀರು ತುಂಬಿಕೊಂಡು, ಮನೆಯೆಲ್ಲ ನೀರು ತುಂಬಿಕೊಂಡು ಹೋದ್ರೆ ನಾವು ಮರದ ಮೇಲೆ ಹೋಗ್ತೇವೆ. ಆ ಮರವೂ ನೀರಿನಲ್ಲಿ ಮುಳುಗಿ ಹೋಗೋದಾದ್ರೆ ನಾವು ಬೆಟ್ಟಗಳ ಮೇಲೆ ಹೋಗ್ತೇವೆ.
ಆ ಬೆಟ್ಟಗಳೂ ನೀರಿನಲ್ಲಿ ಮುಳುಗಿ ಹೋಗೋದಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಇನ್ನ ಏನಿದ್ರು ಸಹ ಅಲ್ಲಿ ಸಾವು ಮಾತ್ರವೇ. ಕೇಳಿಸ್ಕೊಳ್ರಿ, ನಾವು ನಮ್ಮ ಜೀವಿತಕ್ಕೆ ಬೇಕಾದ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿ ಅವು ನಮಗೆ ಸಿಗ್ತಾವೋ ಸಿಗಲ್ವೋ, ನಮ್ಮ ಜೀವನ ಏನಾಗ್ತದೆ ಎಂಬುದ ಕಂಗಾಲಾಗಿದ್ದೇವೆ. ಆದ್ರೆ ಈ ಕೀರ್ತನೆಗಾರನು ಈ ಜೀವಿತವನ್ನ ದಾಟಿ ಭೂಮಿ ಅಂತ್ಯವಾಗುವ ತನಕ ತನ್ನ ಧೈರ್ಯವನ್ನ ವ್ಯಕ್ತಪಡಿಸಿದ್ದಾನೆ. ಅವನು ಹೇಳ್ತಾನೆ, ಭೂಮಿ ತೆಗೆಯಲ್ಪಟ್ರು, ಬೆಟ್ಟಗಳು ಸಮುದ್ರದ ಮಧ್ಯಕ್ಕೆ ಒಯ್ಯಲ್ಪಟ್ರು, ನೀರಿನ ಘೋಷಗಳಿಂದ ಅದು ಬಡಿಯಲ್ಪಟ್ರು ಸಹ, ಅದು ಅಲ್ಲಾಡಿದ್ರು ಸಹ ನಾವು ಭಯಪಡೆವು. ಅಂದ್ರೆ ಅಂತ ಸ್ಥಿತಿಯಲ್ಲೂ ಸಹ ಅವನು ಧೈರ್ಯವಾಗಿರ್ತೀನೆಂಬುದಾಗಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ಅವನ ನಂಬಿಕೆ ಅಲ್ಲಿಯ ತನಕ ವಿಸ್ತರಿಸಲ್ಪಟ್ಟಿತ್ತು. ಈಗೊಂದು ಪ್ರಶ್ನೆ ಬರ್ತದೆ, ಅವನು ಅಂತ ಸ್ಥಿತಿಯಲ್ಲೂ ಸಹ ಭಯಪಡದಿರ್ಲಿಕ್ಕೆ ಏನ್ ಕಾರಣ? ಅವನೊಳಗೆ ಅಷ್ಟು ಧೈರ್ಯ ಇದೆಯಾ? ಅವನು ಅಷ್ಟು ಶಾರೀರಿಕವಾಗಿ ಬಲಿಷ್ಠನ, ದೈತ್ಯನ, ಅಥವಾ ಶ್ರೀಮಂತನ, ಕೋಟ್ಯಾಧಿಪತಿಯ? ಯಾಕೆ ಕೊರಾಹನು ಅಥವಾ ಕೀರ್ತನೆಗಾರನು ಅಂತ ಸ್ಥಿತಿಯಲ್ಲಿ ಭೂಮಿ ತೆಗೆಯಲ್ಪಟ್ಟು ಬೆಟ್ಟಗಳು ಮುಳುಗಿ ಹೋಗಿ ಬೆಟ್ಟಗಳು ಅಲ್ಲಾಡ್ತಾ ನಿಂತ್ಕೊಳ್ಳಿಕ್ಕಿರುವಂತ ಒಂದೇ ಒಂದು ಸ್ಥಳ, ಅದು ಭಯ ಹುಟ್ಟಿಸ್ತಾ ಭಯದ ವಾತಾವರಣವನ್ನು ತಂದಾಕ್ತಾ ಅಂತ ಕಂಗಾಲು ಹುಟ್ಟಿಸುವಂತ ಸ್ಥಳದಲ್ಲಿ ಅವನು ಭಯಪಡದೆ ಜೀವಿಸ್ತಾ ಇದ್ದಾನಂದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಒಂದೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನ್ ಕಾರಣ? ಆಶ್ರಯವೂ ಬಲವೂ ಆಗಿರುವ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ. ಅವನ ಧೈರ್ಯಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವನ ಮಾಂಸಖಂಡಗಳಲ್ಲ, ಅವನ ಹಣವಲ್ಲ, ಆಸ್ತಿಯಲ್ಲ, ಅವನ ಅಧಿಕಾರವಲ್ಲ, ಜನಬಲವಲ್ಲ, ಜ್ಞಾನಬಲವಲ್ಲ. ಅವನ ಧೈರ್ಯಕ್ಕೆ ಕಾರಣ ಇಕ್ಕಟ್ಟಿನಲ್ಲಿ ವಿಶೇಷವಾಗಿರುವಂತ ದೇವರ ಸಹಾಯ. ಅವನ ಧೈರ್ಯಕ್ಕೆ ಕಾರಣವೇ ಅದು. ಅಂದ್ರೆ ಅವನ ಅಂತ ಸ್ಥಿತಿಯಲ್ಲಿ ಹೋದಾಗ್ಲೂ ಸಹ ಅವನು ಧೈರ್ಯವಾಗಿದ್ದಾನಂದ್ರೆ ಅಂತ ಸ್ಥಿತಿಯಲ್ಲೂ ಸಹ ದೇವರು ವಿಶೇಷ ಸಹಾಯಕನಾಗಿ ಬರ್ತಾನೆಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅಂದ್ರೆ ಆ ಕೀರ್ತನೆಗಾರನು ಏನ್ ಹೇಳ್ತಾ ಇದ್ದಾನಂದ್ರೆ, ನಾವು ಈ ಲೋಕದಲ್ಲಿ ಸಣ್ಣ ಪುಟ್ಟ ಕಷ್ಟಗಳಲ್ಲಿದ್ದಾಗ ಮಾತ್ರವಲ್ಲ, ನಾವು ಸಣ್ಣ ಪುಟ್ಟ ಹೋರಾಟಗಳಲ್ಲಿದ್ದಾಗ ಮಾತ್ರವಲ್ಲ, ನಮ್ಮ ಜೀವಿತದ ಕಡೇ ದಿನಗಳಲ್ಲಿ ಹೋರಾಡುವಂತ ಹೋರಾಟಗಳಲ್ಲಿ ಮಾತ್ರವಲ್ಲ, ಈ ಲೋಕ ಪ್ರಳಯವಾಗುವಂತ ಸ್ಥಿತಿ ಬಂದಾಗಲೂ ಸಹ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನೆಂಬುದಾಗಿ ಆ ಕೀರ್ತನೆಗಾರನು ಇಲ್ಲಿ ತೋರಿಸಿಕೊಡುವವನಾಗಿದ್ದಾನೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಕೀರ್ತನೆಗಾರನು? ಏನ್ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ? ನಾವೆಂತ ಇಕ್ಕಟ್ಟಿನಲ್ಲಿ ಇದ್ದಾಗೂ ಸಹ, ನಾವೆಂತ ನೋವಲ್ಲಿ ಇದ್ದಾಗೂ ಸಹ, ನಾವೆಂತ ಬಲದಲ್ಲಿ ಇದ್ದಾಗೂ ಸಹ ದೇವರು ನಮಗೆ ವಿಶೇಷ ಸಹಾಯಕನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ. ನಾವು ಸಹಾಯಕರನ್ನ ನೋಡ್ತೇವೆ, ಆದ್ರೆ ವಿಶೇಷ ಸಹಾಯಕರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಜನವೇ, ಜಾಗ್ರತೆ ಕೇಳಿಸ್ಕೋ. ದೇವರು ನಾವು ಇಕ್ಕಟ್ಟಿನಲ್ಲಿರುವಾಗ ಆತನು ಸಹಾಯಕನಾಗಿ ಬರುವುದು ಮಾತ್ರವಲ್ಲ, ವಿಶೇಷ ಸಹಾಯಕನಾಗಿ ಬರ್ತಾನೆ. ಹಾಗಾದ್ರೆ ನಾನು ಭಯ ಪಡ್ಲಿಕ್ಕೆ ಏನ್ ಕಾರಣ ಇದೆ? ನಾನು ಭಯ ಪಡ್ಲಿಕ್ಕೆ ಏನ್ ಅರ್ಥ ಇದೆ? ನಾನು ಭಯ ಪಡ್ಲಿಕ್ಕೆ ಏನ್ ಕಾರಣ ಆಗಿರ್ತದೆ? ಯಾಕಂದ್ರೆ ದೇವನಿಗೆ ವಿಶೇಷ ಸಹಾಯಕನಾಗಿದ್ದಾಗ ನಾನು ಧೈರ್ಯವಾಗಿರ್ಬೇಕಷ್ಟೇ. ಪ್ರಿಯ ದೇವ ಮಗುವೆ, ಭಯಕ್ಕೆ ವಿರುದ್ಧವಾದ ಪದ ಏನ್ ಗೊತ್ತಾ? ಧೈರ್ಯ. ಧೈರ್ಯ ಯಾಕೆ ಬರ್ತದೆ ಗೊತ್ತಾ? ನಂಬಿಕೆ. ನಂಬಿಕೆ ಯಾಕೆ ಬರ್ತದೆ ಗೊತ್ತಾ? ಯಾರು ಕೊಡ್ತಾರೆ, ಯಾರು ನಡೆಸ್ತಾರೆ, ಯಾರು ನೋಡ್ತಾರೆ, ಯಾರು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ನಂಬಿಕೆ ಬರ್ತದೆ. ಹೀಗಿರುವಾಗ ಧೈರ್ಯದಿಂದ ಅವನು ಜೀವಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೇವರು ಅವನ್ನ ನಡೆಸ್ತಾನೆ ಅನ್ನುವಂತ ದೃಢವಾದ ನಂಬಿಕೆ. ನೋಡ್ರಿ, ಬಹಳಷ್ಟು ಸಾರಿ ನಾವು ನಂಬ್ತೇವೆ ಅಂತ ಅಂದ್ಕೊಳ್ತೀವಿ, ಆದ್ರೆ ನಾವು ನಂಬಿದ್ದನ್ನ ದೇವರು ಮಾಡ್ತಾನ ಎಂಬ ನಂಬಿಕೆ ನಮಗಿದೆಯಾ? ಜಾಗ್ರತೆ ಕೇಳಿಸ್ಕೊಳ್ರಿ. ನಾವು ನಂಬ್ತೇವೆ ಸರಿ, ದೇವರದನ್ನ ಮಾಡ್ತಾನ, ಕೇಳಿಸ್ಕೊಳ್ರಿ. ಇಲ್ಲಿ ಕೀರ್ತನೆಗಾರನಿಗೆ ಆ ನಂಬಿಕೆ ಬರಲಿಕ್ಕೆ ಕಾರಣ ಅವನ ನಂಬಿಕೆ ದೊಡ್ಡದಲ್ಲ, ದೇವರು ಅಂತವನ ಆಗಿದ್ರಿಂದ ಅವನ ನಂಬಿಕೆ ಅಂತದಾಗಿದೆ. ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನ ಆಗಿರೋದ್ರಿಂದ ಅವನ ನಂಬಿಕೆ ಎಂತಾದ್ರಲ್ಲೂ ಸಹ ಭಯಪಡದ ರೀತಿಯಲ್ಲಿ ತೋರಿಸುವಂತದ್ದಾಗಿದೆ. ಪ್ರಿಯ ದೇವ ಮಕ್ಕಳೇ, ದೇವರು ನಿನಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು, ನಿನಗೆ ವಿಶೇಷ ಸಹಾಯ ತೆಗೆದುಕೊಂಡು ಬರ್ತಾನೆ. ನಿನ್ನ ಹೋರಾಟದಲ್ಲಿ, ನಿನ್ನ ಚಿಂತೆಯಲ್ಲಿ, ನಿನ್ನ ಸಮಸ್ಯೆಯಲ್ಲಿ, ನಿನ್ನ ಸಕಲ ಕಾರ್ಯಗಳಲ್ಲಿ ದೇವರು ವಿಶೇಷ ಸಹಾಯಕನಾಗಿ ಬರ್ತಾನೆ. ದೇವರೇ ನಿನಗೆ ಇಲ್ಲಿ ವಿಶೇಷ ಸಹಾಯಕನು. ಹಣವಲ್ಲ ಸಹಾಯ, ಹಣವಲ್ಲ ನಿನಗೆ ವಿಶೇಷ ಸಹಾಯ, ನಿನಗೆ ಜನವಲ್ಲ ವಿಶೇಷ ಸಹಾಯ, ಅಧಿಕಾರವಲ್ಲ ವಿಶೇಷ ಸಹಾಯ, ಆಸ್ತಿ ಹಣ ಯಾವುದೂ ಅಲ್ಲ ವಿಶೇಷ ಸಹಾಯ. ಇಲ್ಲಿ ನಿನಗೆ ವಿಶೇಷ ಸಹಾಯ ದೇವರೇ ಆಗಿದ್ದಾನೆ. ಆದ್ರಿಂದ ಭಯ ಪಡಬೇಡ, ಧೈರ್ಯವಾಗಿ ಹೋಗು. ನಿನ್ನ ದೇವರು ನಿನ್ನ ಜೊತೆಗಿದ್ದಾನಲ್ಲ, ಆತನು ನಿನ್ನ ಸಂಕಟಗಳಲ್ಲಿ, ಹೋರಾಟಗಳಲ್ಲಿ, ಕಣ್ಣೀರುಗಳಲ್ಲಿ, ಬಾಧೆಗಳಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ನಿನ್ನ ಸಹಾಯಕ್ಕಾಗಿ ಆತನು ನಿಂತ್ಕೊಂಡಿದ್ದಾನೆ. ನಿನಗೇನೆಲ್ಲ ಬೇಕು, ಏನೆಲ್ಲ ಮಾಡಬೇಕು ಆತನು ಮಾಡ್ತಾನೆ. ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಇದನ್ನು ಮಾತ್ರ ನೀನು ಮರೆಯಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೆನ್.